ಫೈನಲಿ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಇಂದು ಮೋಸ್ಟ್ ಪ್ರೀಮಿಯಂ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಆಗಿರೋ ಗ್ಯಾಲಕ್ಸಿ S26 ಅಲ್ಟ್ರಾ ಸ್ಮಾರ್ಟ್ಫೋನ್ ಇದೆ. ಈ ವರ್ಷ ಈ ಫೋನಿಂದ ಕೆಲವೊಂದು AI ಫೀಚರ್ಗಳನ್ನ ಅಪ್ಗ್ರೇಡ್ ಮಾಡಿ AI ಫೋನ್ ಅಂತಾನೆ ಲಾಂಚ್ ಮಾಡಿದರೆ, ಜೊತೆಗೆ ಕೆಲವೊಂದು ಯುನೀಕ್ ಅಪ್ಗ್ರೇಡ್ಸ್ ಕೂಡ ಇದೆ. ಅದರಲ್ಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇಂಟೆಲಿಜೆಂಟ್ ಪ್ರೈವಸಿ ಡಿಸ್ಪ್ಲೇ. ಜಗತ್ತಿನ ಮೊಟ್ಟ ಮೊದಲ ಪ್ರೈವಸಿ ಡಿಸ್ಪ್ಲೇಯನ್ನು ಈ ಸ್ಮಾರ್ಟ್ಫೋನ್ಗೆ ಹಾಕಿದರೆ ಲಿಟ್ರಲಿ ಪಿಕ್ಸೆಲ್ ಲೆವೆಲ್ನ ಪ್ರೊಡಕ್ಷನ್ ನಿಮಗೆ ಸಿಗುತ್ತೆ. ಇದರಲ್ಲಿ ಎರಡು ರೀತಿಯ ಪಿಕ್ಸೆಲ್ನ ಯೂಸ್ ಮಾಡಲಾಗಿದೆ. ಒಂದು ವೈಡ್ ಪಿಕ್ಸೆಲ್ ಮತ್ತು ಇನ್ನೊಂದು ನ್ಯಾರೋ ಪಿಕ್ಸೆಲ್ ಆಯಿತಾ. ಇದನ್ನು ಯೂಸ್ ಮಾಡಿಕೊಂಡು ಈ ಪ್ರೈವಸಿಯನ್ನು ಅಚೀವ್ ಮಾಡ್ತಾರೆ. ಲಿಟ್ರಲಿ ನಿಮಗೆ ಪ್ರೈವಸಿ ಸ್ಕ್ರೀನ್ ಗಾರ್ಡ್ ಅವಶ್ಯಕತೆನೇ ಇಲ್ಲ ಆಯಿತಾ. ಇದನ್ನು ಯಾವ ಲೆವೆಲಿಗೆ ಕಸ್ಟಮೈಸ್ ಮಾಡ್ಕೊಬೋದು ಅಂದರೆ ಆ್ಯಪ್ ಸ್ಪೆಸಿಫಿಕ್, ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕು ಅದನ್ನು ಮಾತ್ರ ಸೈಡಿಂದ ಕಾಣದಿರೋ ರೀತಿ ಮಾಡ್ಬೋದು, ನೋಟಿಫಿಕೇಶನ್ ಮಾತ್ರ ಕಾಣದಿರೋ ರೀತಿ ಮಾಡ್ಬೋದು, ಮತ್ತು ಫುಲ್ ಸ್ಕ್ರೀನ್ ಬೇಕಾ ಹೆಂಗೆ ಬೇಕಾದರೂ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಹೆವಿ ಯುನೀಕ್ ಆಗಿರುವಂಥ ಫೀಚರ್. ಈ ಫೀಚರಿಂದ ನಿಮ್ಮ ಫೋನ್ದು ಬ್ರೈಟ್ನೆಸ್ಸು ಮತ್ತು ಟಚ್ ರೆಸ್ಪಾನ್ಸಿಗೆ ಏನು ಎಫೆಕ್ಟೇ ಆಗಲ್ಲ ಆಯಿತಾ, ನಾರ್ಮಲ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಹೊಸದಾಗಿ ನೌ ನಡ್ಜ್ ಅಂತ ಒಂದು ಹೊಸ ಫೀಚರ್ ಬಂದಿದೆ. ಇದು ಆನ್ ಸ್ಕ್ರೀನ್ ಕಂಟೆಂಟನ್ನು ಅನಲೈಸ್ ಮಾಡಿ ಪರ್ಸನಲೈಸ್ಡ್ ಸಜೆಷನ್ನ ಕೊಡುತ್ತೆ. ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಚಾಟಿಂಗ್ ಅಪ್ಲಿಕೇಶನಲ್ಲಿ ನಿಮ್ಮ ಫ್ರೆಂಡ್ ಏನೋ ಒಂದು ಫೋಟೋ ಕೇಳ್ತಾ ಇರ್ತಾನೆ. ಸೊ ಈ ಒಂದು ನೌ ನಡ್ಜು ಅದನ್ನು ಅನಲೈಸ್ ಮಾಡಿ ಯಾವ ಫೋಟೋ ಅಂತ ನಿಮಗೆ ಆನ್ ಸ್ಕ್ರೀನ್ ಕೀಬೋರ್ಡ್ ಮೇಲೆ ಸಜೆಸ್ಟ್ ಮಾಡುತ್ತೆ. ನೀವು ಲಿಟ್ರಲಿ ಗ್ಯಾಲರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಆಯಿತಾ. ಹೆವಿ ಯೂಸ್ ಆಗುವಂಥ ಫೀಚರ್. ಜೊತೆಗೆ ಈ ವರ್ಷ ನೌ ಬ್ರೀಫನ್ನು ಕೂಡ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಹೊಸದಾಗಿ AI ಕಾಲ್ ಸ್ಕ್ರೀನಿಂಗ್ ಆಪ್ಷನ್ ಬಂದಿದೆ ಆಯಿತಾ. 13 ಭಾಷೆಗಳಲ್ಲಿ ಸಪೋರ್ಟ್ ಆಗುತ್ತೆ. ಸೊ ಅದೇ ನಿಮ್ಮ ಪರವಾಗಿ ಫೋನ್ನ ರಿಸೀವ್ ಮಾಡಿ ಸ್ಪ್ಯಾಮ್ ಕಾಲ್ಗಳು ಬರ್ತಾವಲ್ವಾ, ಅವ್ರಿಗೆ ಅದೇ ಉತ್ತರವನ್ನ ಕೊಡುತ್ತೆ. ಮತ್ತು ಈ ವರ್ಷ ಈ ಆಡಿಯೋ ಎರೇಸಿಂಗ್ ಫೀಚರ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕೂಡ ಕೆಲಸವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಬೆಂಕಿ ಫೀಚರ್. ಬಿಕ್ಸ್ಬೈ ಇನ್ನೂ ಮೋರ್ ಇಂಟೆಲಿಜೆಂಟ್ ಆಗಿದೆ, ಫಾಸ್ಟ್ ಆಗಿ ನಿಮಗೆ ರೆಸ್ಪಾನ್ಸ್ ಅನ್ನ ಕೊಡುತ್ತೆ. ಇನ್ನು AI ಕ್ಯಾಮ್ರಾ ಸಿಸ್ಟಮಿಗೆ ಬಂತು ಅಂದರೆ ಹೊಸದಾಗಿ ಹಾರಿಜಾಂಟಲ್ ಲಾಕ್ ಫೀಚರ್. ಲಿಟ್ರಲಿ ಸ್ಟಡಿ ಶಾಟ್, ನೀವು ಫೋನ್ ಅಲ್ಲಾಡಿಸಿದ್ರು ಕೂಡ ಸ್ಟಡಿ ವಿಡಿಯೋ ಔಟ್ಪುಟ್ ಬರುತ್ತೆ. ಇನ್ನು ಇಂಪ್ರೂವ್ಡ್ ನೈಟೋಗ್ರಫಿ ವಿಡಿಯೋ, ತುಂಬ ಶಾರ್ಪ್ ಆಗಿ ಗ್ರೇನ್ಸ್ ಎಲ್ಲ ಕಡಿಮೆ ಮಾಡಿ ನಿಮ್ಗೆ ಒಳ್ಳೆ ಔಟ್ಪುಟ್ ಅನ್ನ ಕೊಡುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ನಮಗೆ AI ISP ಆಪ್ಷನ್ ಇದೆ. ಸೊ ಇಮೇಜ್ ಪ್ರೊಸೆಸಿಂಗು ಫ್ರಂಟ್ ಕ್ಯಾಮ್ರಾಲು ಕೂಡ ಸಕ್ಕತ್ತಾಗುತ್ತೆ. ಮತ್ತು ಈ ವರ್ಷ ನೀವು ಈ ಫೋನ್ನಲ್ಲಿ ಲಾಸ್ಲೆಸ್ ವಿಡಿಯೋ ರೆಕಾರ್ಡಿಂಗ್ ಸಹ ಮಾಡಬಹುದು. APV ಕೋಡ್ಯಾಕ್ ಸಪೋರ್ಟ್ ಇದೆ. ಜೊತೆಗೆ ಈ ವರ್ಷ ಇಂಪ್ರೂವ್ಡ್ ಫೋಟೋ ಅಸಿಸ್ಟೆಂಟ್ ಇದೆ. AI ಜನರೇಷನ್ನ ಪ್ರಾಂಪ್ಟ್ ಹಾಕೋ ಮುಖಾಂತರ ಮಾಡಬಹುದು. ಮತ್ತು ಕ್ರಿಯೇಟಿವ್ ಸ್ಟುಡಿಯೋದಲ್ಲಿ ನೀವು ಸ್ಟಿಕ್ಕರ್ಸ್ನೆಲ್ಲ ಜನರೇಟ್ ಮಾಡ್ಕೊಬಹುದು, ವಾಲ್ ಪೇಪರ್ನ ಟೆಕ್ಸ್ಟ್ ಹಾಕೋ ಮುಖಾಂತರ ಮಾಡಬಹುದು. ಇನ್ನು ಈ ಫೋನಿಂದ ಆಫರಿಗೆ ಬಂತು ಅಂದರೆ ಪ್ರೀ ಬುಕಿಂಗ್ ಆಫರ್ ಅಂತ 256 GB ವೇರಿಯಂಟ್ ಪ್ರೈಸ್ಗೆ 512 GB ವೇರಿಯಂಟೇ ಕೊಡ್ತಾ ಇದ್ದಾರೆ. ಮತ್ತು 20,000 ರೂಪಾಯಿ ಬೆನಿಫಿಟ್ ಕೂಡ ಸಿಗುತ್ತಂತೆ. ಈ ಆಫರ್ ಮಾರ್ಚ್ 10ನೇ ತಾರೀಕು ಮಾತ್ರ ಇರುತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡಿ. ನಿಮ್ಗೆ ಈ ಫೋನಲ್ಲಿ ಯಾವ AI ಫೀಚರ್ ಇಷ್ಟ ಆಯಿತು ಕಾಮೆಂಟ್ ಮಾಡಿ, ಫಾಲೋ ಕೂಡ ಮಾಡ್ಬೋದು.